ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಅನುಬ್ಲಾಗ್ ಇನ್ ಕನ್ನಡ. ಸ್ನೇಹಿತರೆ, ಇವತ್ತೊಂದು ದಿನ ಮಾಡಿ ಮೇಲೆ ಬಂದಿದ್ದೀನಿ. ಸುಮಾರು ಅಸೆಂಬಲ್ ಮಾಡೋ ಐಡಿಯಾ ಇದೆ, ತುಂಬ ಕೆಲಸಗಳಿದೆ. ಒನ್ ಬೈ ಒನ್ ಮಾಡ್ತಾ ಹೋಗೋಣ ಅಂಥೇಳಿ. ತುಂಬ ಎತ್ತಿಡೋದಿದೆ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಕೆಲಸ ನಡೀತಿದೆ ಸ್ನೇಹಿತರೆ. ಸೊ ಹಾಗೆ ಒಂದಷ್ಟು ಡ್ರೆಸ್ಗಳು ಬಂದಿತ್ತು, ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂಥೇಳಿ. ಸೊ ಬನ್ನಿ, ಹಾಗೆ ಬಟ್ಟೆಗಳನ್ನ ಶೇರ್ ಮಾಡ್ತೀನಿ. ಸೊ ಇವತ್ತು ನಾನು ಹಾಕಿರೋ ಇದೂ ಅಷ್ಟೇ, ಇದೊಂಥರ ಪಾಲಿಸ್ಟರ್ ಮತ್ತು ಕ್ರೇಪ್ ಮಿಕ್ಸ್, ಆ ಥರ ಮೆಟೀರಿಯಲ್ಲು. ಸಿಲ್ಕ್ ಮಿಕ್ಸು ಅಂತಲೂ ಹೇಳ್ಬೋದು, ಬರೀ ಪಾಲಿಸ್ಟರ್ ಕ್ರೇಪ್ ಅಂತಲ್ಲ, ಪಾಲಿಸ್ಟರ್ ಸಿಲ್ಕ್ ಮಿಕ್ಸ್ ಮೆಟೀರಿಯಲ್ಲು. ಸೊ ಇದು ಡ್ಯೂರೇಬಿಲಿಟಿ ಚೆನ್ನಾಗಿ ಬರುತ್ತೆ. ಸೊ ಶುರು ಮಾಡ್ತೀನಿ ಬನ್ನಿ. ಮೊದಲನೇದಾಗಿ ಹೇಳೋದಾದರೆ, ನಾನು ವೇರ್ ಮಾಡಿರುವಂತಹ ಈ ರೀತಿ ಒಂದು ಪಾಲಿಸ್ಟರ್ ಸಿಲ್ಕ್ ಮಿಕ್ಸ್ ಮೆಟೀರಿಯಲ್ಲು. ಇದು ತುಂಬ ಚೆನ್ನಾಗಿದೆ. ಬಟ್ ನನಗೆ ದುಪ್ಪಟ್ಟ ತುಂಬಾ ಇಷ್ಟ ಆಯಿತು. ತುಂಬಾ ಸಿಲ್ಕಿಯಾಗಿ ದುಪ್ಪಟ್ಟ ತುಂಬ ಚೆನ್ನಾಗಿ ಕಾಣ್ತಿದೆ. ಇದಕ್ಕೆ ನೋಡಿ ಈ ರೀತಿ ಗೋಟಾಪಟ್ಟಿ ಡಿಸೈನನ್ನು ಮಾಡಿದ್ದಾರೆ ಬಾರ್ಡ್ರಲ್ಲಿ. ಸೊ ಚೆನ್ನಾಗಿದೆ, ಒಂಥರ ಡಿಫ್ರೆಂಟ್ ಆಗಿದೆ. ನೀವು ಇದನ್ನು ಲಂಗ ಬ್ಲೌಸ್ಗೂ ಕೂಡ ಹಾಕೋಬಹುದು, ಯಾಕಂದರೆ ಆರಾಮ್ಸೆ 2 ಮೀಟ್ರ್ ಇರೋದ್ರಿಂದ ದುಪ್ಪಟ್ಟ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಹಾಗೆ ಡ್ರೆಸ್ ಬಗ್ಗೆ ಹೇಳೋದಾದರೆ, ನಾನು ಎಕ್ಸೆಲ್ ಸೈಜ್ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಈಗ ಎಕ್ಸೆಲ್ ಸೈಜ್ ಲೂಸ್ ಆಗ್ತಿದೆ ನೋಡಿ, ತುಂಬ ಲೂಸ್ ಆಗ್ತಿದೆ. ನೋಡೋಣ, ಆದರೆ ಎಲ್ ಸೈಜ್ ತರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದ್ಸತಿ ಅನ್ಸುತ್ತೆ ತಿರ್ಗಾ ದಪ್ಪ ಆಗ್ಬಿಟ್ರೆ ಯಾಕೆ ಅಂತ, ಬಟ್ ಆ್ಯಕ್ಚುಲಿ ಆಗಲ್ಲ. ಸೊ ವಾಯ್ಸ್ ಕಟ್ಟಿದೆ, ಸ್ವಲ್ಪ ಟ್ರಿಪ್ ಹೋಗಿ ಬಂದೆ ಹೊರಗಡೆ. ಸೊ ಹಂಗಾಗಿ ವಾಯ್ಸ್ ಎಲ್ಲ ಕಟ್ಕೊಂಡಿದೆ. ಈ ಡ್ರೆಸ್ಸಲ್ಲಿ ಈ ರೀತಿ ಒಂದು ಕಾಲರ್ಗೆ ಒಂದು ಬಟನ್ಸನ್ನು ಕೊಟ್ಟಿದ್ದಾರೆ. ಈ ರೀತಿ ಡಿಸೈನ್ ಇದೆ, ತುಂಬ ಸಿಂಪಲ್ ಡಿಸೈನು. ಇದಕ್ಕೆ ಓನ್ಲಿ ದುಪ್ಪಟ್ಟ ಹಾಗೂ ಟಾಪ್ ಮಾತ್ರ ಸಿಗುತ್ತೆ, ಪ್ಯಾಂಟ್ ಸಿಗೋದಿಲ್ಲ. ಸೊ ಪ್ಯಾಂಟ್ ನೀವು ಬೇಕಂದರೆ ಶಿಮರಿ ಲೆಗ್ಗಿನ್ಸನ್ನು ವೇರ್ ಮಾಡ್ಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದು ನನ್ನ ಮೊದಲನೆಯ ಡ್ರೆಸ್ಸು. ಮತ್ತು ಸ್ಲೀವ್ಸ್ ಬಗ್ಗೆ ಹೇಳೋದಾದರೆ, ಇದು 3/4 ಸ್ಲೀವ್ಸ್ ಇದೆ ಆಯಿತಾ, ನೋಡಿ ಇಲ್ಲಿವರೆಗೂ ಬರುತ್ತೆ. ನೆಕ್ಸ್ಟು ಪ್ಯೂರ್ ಕಾಟನ್ ಮೆಟೀರಿಯಲ್ಲು, ತುಂಬ ಚೆನ್ನಾಗಿದೆ ಇದು ಮೆಟೀರಿಯಲ್ಲು. ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಇನ್ನೂ ಒಂದ್ಸತಿನೂ ವಾಶ್ ಕೂಡ ಮಾಡಿಲ್ಲ, ಇವತ್ತೇ ಓಪನ್ ಮಾಡ್ತಾ ಇರೋದ್ರಿಂದ. ಸೊ ನೋಡಿ ಈ ರೀತಿ ಇದೆ, ಫ್ರಮ್ ದ ಬ್ರ್ಯಾಂಡ್ ಅನುಭೂತಿ ಅಂತ ಹೇಳಿ. ಈ ಡಿಸೈನ್ ನೋಡಿ ಯಾವ ರೀತಿ ಇದೆ ಅಂತ. ಒಂದು ಡಿಸಡ್ವಾಂಟೇಜ್ ಏನಪ್ಪ ಅಂದರೆ, ಸ್ವಲ್ಪ ಟ್ರಾನ್ಸ್ಪರೆಂಟು. ಐ ಥಿಂಕ್ ನಿಮಗೆ ಕಾಣಿಸ್ಬೋದು ಅಂತ ಅಂದ್ಕೊಳ್ತೀನಿ. ನೋಡಿ ಸ್ವಲ್ಪ ಟ್ರಾನ್ಸ್ಪರೆಂಟು, ಬಟ್ ಅಫ್ಕೋರ್ಸ್ ನೀವು ವೇರ್ ಮಾಡ್ಬೋದು, ಯಾವುದೇ ರೀತಿ ತೊಂದರೆ ಇಲ್ಲ. ಬಟ್ ಡಿಸೈನು ಅಷ್ಟೇ ತುಂಬಾ ಚೆನ್ನಾಗಿದೆ. ನಾನು ಹಾಗೆ ಸ್ಕ್ರೀನ್ ಮೇಲೆ ಕೂಡ ಹಾಕಿರ್ತೀನಿ, ನೀವು ನೋಡಿ ಚೆಕ್ ಮಾಡ್ಕೋಬೋದು. ಸ್ಲೀವ್ಸ್ ಕೂಡ ಬಂದು 3/4 ಇದೆ. ಆನಂತರ ಸ್ಲೀವ್ಸ್ಗೆ ಇಲ್ಲಿ ಬ್ಯೂಟಿಫುಲ್ ಆಗಿ ಕಟ್ ಪ್ಯಾಟರ್ನನ್ನು ಕೊಟ್ಟಿದ್ದಾರೆ. ಆನಂತರ ಇಲ್ಲಿ ಲೇಸನ್ನು ಸ್ಟಿಚ್ ಮಾಡಿದ್ದಾರೆ, ಇಲ್ಲಿ ನೋಡ್ತಾ ಇರ್ಬೋದು. ಇದು ತುಂಬಾ ಬ್ಯೂಟಿಫುಲ್ ಮತ್ತು ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ. ಸೊ ನಿಮಗೆಲ್ಲ ಗೊತ್ತಿರ್ಬೋದು, ತುಂಬ ಎಷ್ಟು ಬಟ್ಟೆ ತೆಳು ಆಗ್ತಾ ಹೋಗುತ್ತೋ ಅಷ್ಟು ಕಾಸ್ಟ್ಲಿ ಆಗ್ತಾ ಹೋಗುತ್ತೆ ಬಟ್ಟೆಗಳಲ್ಲಿ. ಸೊ ಆನಂತರ ಪ್ಯಾಂಟ್ ಬಂದು ಸಿಗರ್ ಪ್ಯಾಂಟ್ ಟೈಪೇ ಕೊಟ್ಟಿದ್ದಾರೆ, ಏನೂ ಸ್ಪೆಷಾಲಿಟಿ ಇಲ್ಲ ಇದರಲ್ಲಿ. ಸೊ ನಾರ್ಮಲ್ ಪ್ಯಾಂಟ್ ಥರ ಕೊಟ್ಟಿದ್ದಾರೆ. ಮತ್ತು ಇದರಲ್ಲಿ ಪುಲ್ಕಾ ಡಾಟ್ ಇರೋವಂಥ ಪ್ಯಾಂಟ್ ಇದು ಜಸ್ಟ್ ನಿಮಗೆ ಸ್ವಲ್ಪ ಟೈಟ್ ಬೇಕಾದರೂ ಈ ರೀತಿ ಎಳೆದು ಟೈಟ್ ಮಾಡಿಕೊಂಡು ಕಟ್ಕೊಬೋದು, ಇನ್ ಕೇಸ್ ಲೂಸ್ ಆಗ್ತಿದೆ ಅಂತ ಅಂದರೆ ಆಯಿತಾ. ಆ ನಂತರ ದುಪ್ಪಟ್ಟ ಬಂದು ಈ ರೀತಿ ದುಪ್ಪಟ್ಟ ಇದೆ. ದುಪ್ಪಟ್ಟ ಅಂತೂ ಸೂಪರ್ ಆಗಿದೆ, ಹೈ ಕ್ವಾಲಿಟಿ ದುಪ್ಪಟ್ಟ ಅಂತ ಹೇಳ್ಬೋದು. ಕ್ವಾಲಿಟಿ ವೈಸು ಅಷ್ಟೇ ತುಂಬ ಚೆನ್ನಾಗಿದೆ. ಅರೌಂಡ್ 2.25 ಮೀಟ್ರ್ ದುಪ್ಪಟ್ಟನೇ ಇದೆ ನೋಡಿ, ಈ ರೀತಿ ಇದೆ. ತುಂಬ ಚೆನ್ನಾಗಿದೆ ಸ್ನೇಹಿತರೆ, ತುಂಬ ಅಂದರೆ ತುಂಬಾ ಕ್ವಾಲಿಟಿ ಚೆನ್ನಾಗಿದೆ. ಇದೆಲ್ಲ ಬಂದು ಮೈ ಹಾಲ್ ಪ್ಯಾಕ್ ಸ್ಟೋರಿಂದ ತರಿಸಿದ್ದೀನಿ. ಇನ್ ಕೇಸ್ ನಿಮ್ಗೆ ಏನಾದರೂ ಬೈ ಮಾಡಬೇಕು ಅಂತಿದ್ರೆ, ನಾನು ಬೈ ಮಾಡಿರೋಂಥ ಡ್ರೆಸ್ ಯಾವುದಾದ್ರೂ ಇಷ್ಟ ಆಯಿತು ಅಂತಂದರೆ ಡೆಫಿನೆಟ್ಲಿ ನೀವು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಆ ಲಿಂಕ್ ಮುಖಾಂತರ ನೀವು ಹೋಗಿ ಬೈ ಮಾಡ್ಬೋದು. ಸೊ ಬನ್ನಿ, ಹಾಗೆ 3ನೇ ಡ್ರೆಸ್ಸನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ 3rd ಡ್ರೆಸ್ ಬಂದು ಈ ರೀತಿ ಇದೆ. ಏನು ಕಲರ್ ಅಂತ ಹೇಳಲಿಕ್ಕೆ ಬರ್ತಾ ಇಲ್ಲ, ಒಂಥರ ಹಳೆ ಕಾಲದಲ್ಲಿ ಕುಂಕುಮ ಬರ್ತಿತ್ತು ನೋಡಿ, ಆ ಥರ ಇದೆ. ಒಂಥರ ಕಲರ್ ಕುಂಕುಮ ಅಂತ ಹೇಳ್ತಾರೆ, ನನಗೆ ಬರ್ತಾ ಇಲ್ಲ ಏನು ಕಲರ್ ಅಂತ ಹೇಳಲಿಕ್ಕೆ. ಇದು ಫ್ರಮ್ ದ ಬ್ರ್ಯಾಂಡ್ ಇಂಡೋ ಎರಾ ಬ್ರ್ಯಾಂಡ್ದು. ಸೊ ಈ ರೀತಿ ಇದೆ. ಇದಕ್ಕೆ ಡಿಸೈನ್ ನೋಡಿ, ಫ್ಲವರ್ ಡಿಸೈನಲ್ಲಿ ಚಮ್ಕಿಯಲ್ಲಿ ವರ್ಕ್ ಮಾಡಿರೋದು. ಅನಂತರ ಬಾರ್ಡ್ರನ್ನ ಈ ರೀತಿ ಥ್ರೆಡ್ ವರ್ಕನ್ನು ಮಾಡಿದ್ದಾರೆ. ಸ್ಲೀವ್ಸ್ ಬಂದು ಈ ರೀತಿ ಸ್ಲೀವ್ಸ್ ಇದೆ ಸ್ನೇಹಿತರೆ, ತುಂಬಾ ಚೆನ್ನಾಗಿದೆ ನೋಡಲಿಕ್ಕೂ ಕೂಡ. ಎಲ್ಲವೂ ಕೂಡ ಅಷ್ಟೇ, ಇದು ಸೈಜ್ ಕೂಡ XL ಅಲ್ಲಿದೆ. ಆ ನಂತರ ನೋಡಿ ಕೆಳಗಡೆ ಬಂದು ಡಿಸೈನ್ ನೋಡಿ ಈ ರೀತಿ ಇದೆ. ಸೊ ಇದೇನಾದರೂ ನಿಮ್ಗೆ ಇನ್ ಕೇಸ್ ಓಲ್ಡ್ ಪ್ಯಾಟರ್ನ್ ಅಂತ ಅನ್ನಿಸ್ತು ಅಂದರೆ ಬೇಡ, ಇಲ್ಲ ಪರವಾಗಿಲ್ಲ ಚೆನ್ನಾಗಿದೆ ಅಂತಂದರೆ ಡೆಫಿನೆಟ್ಲಿ ಬೈ ಮಾಡ್ಬೋದು. ಆ ನಂತರ ಇದಕ್ಕೆ ದುಪ್ಪಟ್ಟ ಬಂದು ಈ ರೀತಿ ದುಪ್ಪಟ್ಟ ಕೊಟ್ಟಿದ್ದಾರೆ. ದುಪ್ಪಟ್ಟ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಆಯಿತಾ. ಸೊ ಇದು ಒಂದಕ್ಕೆ ಎಲ್ಲ ಬೇರೆದಕ್ಕೂ ಕೂಡ ನೀವು ಹಾಕೋಬೋದು, ಚೆನ್ನಾಗಿ ಕೂಡ ಕಾಣಿಸುತ್ತೆ ದುಪ್ಪಟ್ಟ. ಸೊ ದುಪ್ಪಟ್ಟ ಡೆಫಿನೆಟ್ಲಿ ನೀವು ಬೈ ಮಾಡ್ಬೋದು ಅಂತ ಅನಿಸುತ್ತೆ. ಆ ನಂತರ ಇದಕ್ಕೆ ಟೆಸಲನ್ನು ಕೊಟ್ಟಿದ್ದಾರೆ ಎಂಡಲ್ಲಿ, ತುಂಬ ಮುದ್ದಾಗಿ ಕಾಣುತ್ತೆ ಈ ಟೆಸಲ್ ಅಂತೂ. ಆ ನಂತರ ಇದಕ್ಕೆ ಮ್ಯಾಚ್ ಆಗೋ ರೀತಿ
ನಾರ್ಮಲ್ ಪ್ಯಾಂಟನ್ನು ಕೊಟ್ಟಿದ್ದಾರೆ. ಪ್ಯಾಂಟ್ ಬಂದು ಈ ರೀತಿ ಇರುತ್ತೆ. ಸೊ ಇದಕ್ಕೆ ಒಂದು ಎಕ್ಸ್ಟ್ರಾ ಪಾಕೆಟ್ ಕೂಡ ಇದೆ, ಇಲ್ಲಿ ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗಿದೆ ಪ್ಯಾಂಟು. ಬಟ್ ಈ ಮೆಟೀರಿಯಲ್ ಏನಪ್ಪ ಡಿಸಡ್ವಾಂಟೇಜ್ ಅಂತ ಅಂದರೆ, ಈ ಮೆಟೀರಿಯಲ್ ವಾಶ್ ಮಾಡಾದ್ಮೇಲೆ ನೀವು ಐರನಿಂಗ್ ಮಾಡದೆ ಹಾಕ್ಕೊಳ್ಳಿಕ್ಕೆ ಬರೋದಿಲ್ಲ. ಸೊ ಅದೊಂದೇ ಡಿಸಡ್ವಾಂಟೇಜ್ ಅಂತ ಹೇಳ್ಬೋದು. ಬಟ್ ಕ್ವಾಲಿಟಿ ವೈಸ್ ಅಂತೂ ತುಂಬ ಚೆನ್ನಾಗಿದೆ. ಆ ನಂತರ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಈ ರೀತಿ ಇರುವಂತಹ ಒಂದು ಡ್ರೆಸ್ಸನ್ನು ತೆಗೆದುಕೊಂಡಿದ್ದೀನಿ. ಸೊ ಈ ಡ್ರೆಸ್ ಬಂದು ಒಂಥರ ನಿಯಾನ್ ಕಲರು ಅಲ್ಲ, ಗ್ರೀನು ಅಲ್ಲ, ಆ ರೀತಿ ಮಿಕ್ಸ್ ಇರುವಂಥ ಕಲರು. ಬಟ್ ಈ ನೆಕ್ ಡಿಸೈನ್ ಏನಿದೆ ಇದು ನಂಗೆ ತುಂಬಾ ಇಷ್ಟ ಆಯಿತು. ಫ್ರಮ್ ದ ಬ್ರ್ಯಾಂಡ್ ಮಧುರಮ ಟೆಕ್ಸ್ಟೈಲ್ಸ್ ಅಂತ ಹೇಳಿ. ಸೊ ಇದು ಸ್ಲೀವ್ಸು ಅಷ್ಟೇ ಪ್ಯಾಟ್ರನ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಆ ನಂತರ ಇಲ್ಲೇನು ಕೊಟ್ಟಿದ್ದಾರೆ, ಇದು ಮೆಟೀರಿಯಲ್ ಸಮಥಿಂಗ್ ಡಿಫ್ರೆಂಟ್ ಆಗಿದೆ ಆಯಿತಾ. ಇದರಲ್ಲಿ ಈ ರೀತಿ ಗೋಟಾ ಪಟ್ಟಿಯನ್ನು ಕೊಟ್ಟಿದ್ದಾರೆ. ಕ್ವಾಲಿಟಿ ವೈಸು ಅಷ್ಟೇ ಚೆನ್ನಾಗಿದೆ. ಇದು ವಾಶ್ ಮಾಡಿದ್ಮೇಲೆ ಹೇಗಿದೆಯೋ ನಂಗೆ ಗೊತ್ತಿಲ್ಲ, ಯಾಕಂದರೆ ನೋಡ್ಲಿಕ್ಕಂತೂ ತುಂಬಾ ಚೆನ್ನಾಗಿದೆ. ಬಟ್ ವೇರ್ ಮಾಡ್ತೀನಿ ಅಂದರೆ ಡೆಫಿನೆಟ್ಲಿ ನೀವು ಈ ರೀತಿ ಡ್ರೆಸ್ಸನ್ನು ನೀವು ವೇರ್ ಮಾಡ್ಬೋದು. ಈವನ್ ಮದುವೆ ಆಗಿರೋರು ಕೂಡ ಆರಾಮ್ಸೆ ವೇರ್ ಮಾಡ್ಬೋದು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಾನು ತೋರಿಸ್ತೀನಿ. ಸಿಂಪಲ್ ಹಾಗೂ ಎಲಿಗೆಂಟ್ ಆಗಿದೆ ಆಯಿತಾ. ಸೊ ಇದು ಫುಲ್ ಈ ರೀತಿ ಬರುತ್ತೆ. ಕೆಳಗಡೆ ಎಲ್ಲ ಫ್ಲವರ್ ಡಿಸೈನ್ ಇರೋವಂಥ ಡ್ರೆಸ್ ಅಂತ ಹೇಳ್ಬೋದು. ಆ ನಂತರ ಇದಕ್ಕೆ ಮ್ಯಾಚ್ ಆಗೋ ರೀತಿ ಪ್ಯಾಂಟನ್ನು ಕೊಟ್ಟಿದ್ದಾರೆ. ಸೊ ಇದೇ ಪ್ಯಾಂಟ್ ಕಾನ್ಸೆಪ್ಟನ್ನು ಇಟ್ಕೊಂಡು ನೆಕ್ಗೂ ಕೂಡ ಡಿಸೈನ್ ಮಾಡಿದ್ದಾರೆ, ನೋಡ್ತಿದ್ದೀರಾ. ಸೊ ಪ್ಯಾಂಟ್ ನೋಡಿ ಈ ರೀತಿ ಇದೆ. ಪ್ಯಾಂಟ್ಗೆ ಆ್ಯಸ್ ಯೂಶುವಲ್ ಪಾಕೆಟನ್ನು ಕೂಡ ಪ್ರೊವೈಡ್ ಮಾಡಿದ್ದಾರೆ, ಪಾಕೆಟ್ ಕೂಡ ಇದೆ. ಸೊ ನೋಡ್ತಾ ಇರ್ಬೋದು, ನಾರ್ಮಲ್ ಪ್ಯಾಂಟು, ಇದರಲ್ಲಿ ಏನು ಸ್ಪೆಷಾಲಿಟಿ ಇಲ್ಲ ಪ್ಯಾಂಟ್ದು. ಸೊ ಜಸ್ಟ್ ನಾರ್ಮಲ್ ಪ್ಯಾಂಟು, ಬಟ್ ಕ್ವಾಲಿಟಿ ಚೆನ್ನಾಗಿದೆ. ಆ ನಂತರ ಇದಕ್ಕೆ ದುಪ್ಪಟ್ಟ ಮಾತ್ರ ಸೂಪರ್ ಆಗಿದೆ. ಸಮಥಿಂಗ್ ಏನು ಹೇಳ್ತೀವಿ, ಒಂಥರ ಟಿಶ್ಯೂ ಮೆಟೀರಿಯಲ್ ಬರುತ್ತೆ ನೋಡಿ, ಆ ಥರ ಇದೆ ದುಪ್ಪಟ್ಟ ಅಂತೂ. ಸೊ ದುಪ್ಪಟ್ಟನು ತುಂಬಾ ಚಿಕ್ಕದು ಅಲ್ಲ, ತುಂಬಾ ದೊಡ್ಡದು ಅಲ್ಲ. ಸೊ ನೋಡಿ ಆರಾಮ್ಸೆ 2.25 ಮೀಟ್ರು ಉದ್ದ ಕೊಟ್ಟಿದ್ದಾರೆ. ಅಗಲ ಏನಿದೆ ಅದು ಇಷ್ಟೇ ಇರೋದು. ಸೊ ಇಷ್ಟು ಚೆನ್ನಾಗಿದೆ. ಅದ್ರ ಮಧ್ಯ ಇಲ್ಲಿ ದುಪ್ಪಟ್ಟದಲ್ಲಿ ಹೇಳಬೇಕು ಅಂದರೆ ಈ ರೀತಿ ಸಣ್ಣ ಸಣ್ಣದಾಗಿ ಗೋಲ್ಡನ್ ಲೈನ್ಸನ್ನು ಕೊಟ್ಟಿದ್ದಾರೆ. ಬಾರ್ಡರ್ಗೂ ಕೂಡ ಗೋಲ್ಡನ್ ಗೋಟಾ ಪಟ್ಟಿ ಲೇಸನ್ನು ಹಾಕಿದ್ದಾರೆ, ನೋಡ್ತಿದ್ದೀರಾ. ಆ ನಂತರ ಡೆಡ್ ಎಂಡಲ್ಲಿ ಈ ರೀತಿ ಪುಟ್ಟದಾಗಿ ಮುದ್ದಾಗಿರುವಂಥ ಟೆಸಲ್ ಇದೆ, ತುಂಬ ಚೆನ್ನಾಗಿದೆ. ಸೊ ಇದಿಷ್ಟು ಈ ಬಾರಿ ನಾನು ತರಿಸಿದಂಥ ಡ್ರೆಸ್ಸಸ್ ಸ್ನೇಹಿತರೆ. ಇನ್ ಕೇಸ್ ನಿಮ್ಗೆ ಏನಾದರೂ ಈ ರೀತಿ ಡ್ರೆಸ್ಸಸ್ ನೀವು ಬೈ ಮಾಡಬೇಕು ಅಂತಿದ್ರೆ ಡೆಫಿನೆಟ್ಲಿ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿದ್ದೀನಿ, ಮೈ ಹಾಲ್ ಪ್ಯಾಕ್ದು. ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿ ಡೈರೆಕ್ಟಾಗಿ ಡ್ರೆಸ್ಸಸನ್ನು ತರಿಸ್ಕೋಬೋದು. ತುಂಬಾ ಆಫರ್ಸ್ ನಡೀತಾ ಇರುತ್ತೆ, ಬೇಕಂದರೆ ಡೆಫಿನೆಟ್ಲಿ ಬೈ ಮಾಡಿ ತರಿಸ್ಕೊಳ್ಳಿ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋದು ಮರಿಬೇಡಿ. ಬಾಯ್.